ನಜರ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ನಾವು ಚರ್ಚೆ ಕೊನೆ ಹಂತದಲ್ಲಿದ್ದೀವಿ. ಈ ರಾಜಕಾರಣದ ಬಗ್ಗೆ ಜನತೆಗೆ ಇತ್ತೀಚೆಗೆ ಮಾತಾಡ್ಕೋತಾರ ರೀತಿ ಒಂದು ರೀತಿ ಅಸಹ್ಯಕರ ರೀತಿಯಲ್ಲಿ ಮಾತಾಡ್ತಾರೆ. ರಾಜಕಾರಣಿಗಳು ಎಲ್ಲರೂ ಸಾರಾಸಗಟಾಗಿ ಬೈಯೋ ಸ್ಥಿತಿ ಮತ್ತು ಕುಸಿದಿರೋ ಮೌಲ್ಯ ಮತ್ತು ನೈತಿಕತೆ ಮತ್ತು ಒಬ್ಬರನ್ನೊಬ್ಬರನ್ನು ಬಳಸುವ ಭಾಷೆ ಇದೆಯಲ್ಲ, ಅದು ಎಲ್ಲವೂ ಕೂಡ ಯಾವುದೋ ಸ್ಲಮ್ ಭಾಷೆಯಲ್ಲಿ ಮಾತಾಡೋದನ್ನು ಒಬ್ಬೊಬ್ಬರು ಬಳಸೋ ರೀತಿ ಇದೆ. ಈ ಕುಸಿದಿರೋ ಮೌಲ್ಯದ ಸ್ಥಿತಿಗಳು ಗಮನಿಸ್ತಿದ್ರೆ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ? ಕರ್ನಾಟಕಕ್ಕಿದ್ದ ಒಂದು ಗೌರವ, ಇಲ್ಲಿಗಿದ್ದಂಥ ಒಂದು ಏನು ಕರ್ನಾಟಕ ಅಂದರೆ ಅದಕ್ಕೊಂದು ಬೇರೆ ರೀತಿಯ ಒಂದು ಮನೋಭಾವನೆ ಇತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಜನತೆಗೆ. ಈ ಸ್ಥಿತಿಗತಿ ಬಂದು ತಲುಪಿದೆ. ಇದಕ್ಕೆ ಎಲ್ಲರೂ ಜವಾಬ್ದಾರರಾಗಲು ಸಾಧ್ಯ ತಾನೆ? ರಾಜ್ಯದ ಜನರು ಜವಾಬ್ದಾರರು, ನೀವು ವಿರೋಧ ಪಕ್ಷದವರು ಜವಾಬ್ದಾರರು, ಎಲ್ಲರ ಜವಾಬ್ದಾರಿನೂ ಇದೆ ಇದ್ರ ಮೇಲೆ. ಎಲ್ಲರೂ ಜವಾಬ್ದಾರಿ ಇದ್ದಾವೆ. ಇಟ್ಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಅದನ್ನು ನಾವು ಒಪ್ತೇವೆ. ಆದರೆ ಯಾರೋ ಕೆಲವರೇ ಸೇರಿ ಮಾಡ್ತಾ ಇರೋವಂಥದ್ದನ್ನು ಎಲ್ಲರೂ ಜವಾಬ್ದಾರಿ ಹೊರೋಂಥ ಪರಿಸ್ಥಿತಿ ಇವತ್ತು, ದುಸ್ಥಿತಿ ಇವತ್ತು ಆಗಿಬಿಟ್ಟಿದೆ. ಇವತ್ತು ಜನರು ಇವತ್ತು ನಾಚಿಕೆ ಪಟ್ಕೊಳ್ಬೇಕಾಗಿರುವಂಥ ಸ್ಥಿತಿ ಇದೆ. ಜನರು ತಲೆ ತಗ್ಗಿಸ್ಬೇಕಾಗಿರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ದತ್ತ ಹೇಳಿದಾಗ ಇವತ್ತು ಅಧಿಕಾರಿಗಳೇನಾಗಿದ್ದಾರೆ, ಬರೀ ಮಂತ್ರಿಗಳಷ್ಟೇ ಅಲ್ಲ, ಶಾಸಕರು ಏನಾದರೂ ಸಲಹೆಗಳನ್ನು ಹೇಳಿದ್ರೆ ಅಂತ ಫೈಲ್ಗಳನ್ನು ರೆಫರ್ ಮಾಡಿದ್ರೆ ಮುಂದೆ ಆಯಿತು ಸರ್ ಅಂಥೇಳಿ ಹಿಂದೆ ನಗಾಡ್ಕೊಂಡು ಹೋಗುವಂಥ ಪರಿಸ್ಥಿತಿಯನ್ನು ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕಾಗಿಯೇ ಬದಲಾವಣೆ ಅಂತಂದರೆ ಇವತ್ತು ಜನ ಪರ್ಯಾಯವನ್ನು ಕೊಡಬೇಕಾಗಿರ್ತಕ್ಕಂಥವ್ರು ಜನ. ಇವತ್ತು ಇಷ್ಟೆಲ್ಲ ಅನ್ನಿಸ್ಕೊಂಡಿದ್ದಾದ ಮೇಲೂ ಕೂಡ, ಇಷ್ಟೆಲ್ಲ ಅವಾಂತರಗಳಾದ ಮೇಲೂ ಕೂಡ, ಇಂಥ ಒಂದು ದುಸ್ಥಿತಿ ಆದಮೇಲೂ ಕೂಡ ಸರ್ಕಾರ ಯಾವ ಪುರುಷಾರ್ಥಕ್ಕೋಸ್ಕರ ಇವ್ರು ನಡೆಸಬೇಕಿದ್ರು. ಸೊ ಅದಕ್ಕೆ ನಾವು ಹೇಳ್ತಾ ಇರೋವಂಥದ್ದು, ಇದಕ್ಕೆ ಪರ್ಯಾಯ ಅಂತ ಹೇಳಿದ್ರೆ ಜನರ ಮುಂದೆ ಹೋಗುವಂಥದ್ದೇ ಪರ್ಯಾಯ, ಜನರು ಕೊಡ್ತಕ್ಕಂಥದ್ದೇ ಆದೇಶ. ಇದು ಏನಾಗುತ್ತೆ ಇವತ್ತು ಕರ್ನಾಟಕ ಇವತ್ತು ತಲೆ ತಗ್ಗಿಸ್ತಾ ಇದೆ. ಇವತ್ತು ಕರ್ನಾಟಕದ ಜನರು ತಲೆ ತಗ್ಗಿಸ್ತಾ ಪರಿಸ್ಥಿತಿ ಇವತ್ತು ಇಡೀ ದೇಶದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಇದಕ್ಕೆ ಬರೀ ಘನತೆ ಇದೆ. ರಾಜಕಾರಣಕ್ಕೂ ಒಂದು ಕರ್ನಾಟಕಕ್ಕೂ ಒಂದು ಘನತೆ ಇದೆ, ಒಂದು ಹಿನ್ನೆಲೆ ಇದೆ, ಒಂದು ಇತಿಹಾಸ ಇದೆ. ಹಾಗೆಯೇ ರಾಜಕಾರಣಕ್ಕೆ, ಸಂಸದೀಯ ವ್ಯವಸ್ಥೆಗೂ ಕೂಡ ಒಂದು ಘನತೆ, ಗೌರವ, ಜವಾಬ್ದಾರಿಗಳು ಇದ್ದಾವೆ. ಇದೆಲ್ಲ ಹೋಗಿದ್ದಾವಲ್ಲ, ಎಲ್ಲ ಗಾಳಿಗೆ ಎಲ್ಲ ಕುಸಿದು ಬಿದ್ದಿದ್ದಾವೆ, ಗಾಳಿಗೆ ತೂರಿ ಹೋಗಿದೆ. ಎಲ್ಲ ನಿರೀಕ್ಷೆಗಳು ಮಣ್ಣು ಪಾಲಾಗಿದ್ದಾವೆ. ಇವತ್ತು ಇನ್ನೇನು ನಿರೀಕ್ಷೆಗಳು ಉಳಿದಿದ್ದಾವೆ ಇಲ್ಲಿ? ಸದಾನಂದ ಗೌಡರು ಕೂಡ ಈ ಆತ್ಮಗೌರವ ಇದನ್ನೆಲ್ಲ ಕಳ್ಕೊಂಡು ಆ ಪದವಿನಲ್ಲಿ ಯಾಕಾದರೂ ಮುಂದುವರಿಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಹೇಗಿದ್ರು ಇದು ಚುನಾವಣೆ ವರ್ಷ, ಈಗ ಈ ಮಂತ್ರಿಮಂಡಲವನ್ನು ಅವರು ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಇದ್ರೂ ಕೂಡ ಅವ್ರು ಕೇರ್ ಟೇಕರ್ CM ಆಗೋದು ಇನ್ನೊಂದು 6 ತಿಂಗಳಿರ್ತಾರೆ. ಅವರು ಹೀಗೆ ಇದ್ರು ಕೂಡ ಒಂದು 6 ತಿಂಗಳೇ ಇರ್ತಾರೆ, ಇಲ್ಲದೆ ಇದ್ರು ಕೂಡ ಒಂದು 6 ತಿಂಗಳೇ ಇರ್ತಾರೆ. ನಾ ಹೇಳೋದು ಈಗ ಏಪ್ರಿಲ್ ಮೇನಲ್ಲಿ ತುಂಬಾ ಬಿಸಿಲಿರುತ್ತೆ, ಚುನಾವಣೆ ಮಾಡಕ್ಕಾಗಲ್ಲ. ಮಾರ್ಚ್ ಅಲ್ಲಿ ಬಜೆಟ್ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಹೀಗಾಗಿ ಅಕ್ಟೋಬರ್ ಇಂದ ಫೆಬ್ರವರಿ ಒಳಗಡೆ ಯಾವತ್ತಾದ್ರೂ ಚುನಾವಣೆ ನಡೀಲೇಬೇಕಾಗುತ್ತೆ. ಆ ರೀತಿ ವಿಸರ್ಜನೆ ಗುಜರಾತ್ ಚುನಾವಣೆ ಬರ್ತಾ ಇದೆ, ಅದ್ರ ಜೊತೆಗೆ ಮಾಡಬೇಕಾಗುತ್ತೆ. ದತ್ತವ್ರೆ, ಈ ಸ್ಥಿತಿಗತಿ ಬಗ್ಗೆ ಸರ್, ನಾನು ಇದ್ರೊಳಗಡೆ ಆ ಪಕ್ಷ ಈ ಪಕ್ಷ ಅಂತ ಇಲ್ಲ. ನನಗನ್ಸೋದೇನು ಗೊತ್ತಾ, ನೋಡಿ, ಬೊಜ್ಜು ಸರ್ವರೋಗದ ಮೂಲ. BJP ಅವರು ಮಾಡಿದ ಮಿಸ್ಟೇಕ್ ಏನಪ್ಪ ಅಂದರೆ, ಒಂದು ಪಕ್ಷದಲ್ಲಿ ಕನಿಷ್ಠ ಸೈದ್ಧಾಂತಿಕ ಬದ್ಧತೆ ಇರುವಂಥ ಕಾರ್ಯಕರ್ತರನ್ನು ಗುರುತಿಸುವ, ಗೌರವಿಸುವ, ಮಾನ್ಯತೆ ನೀಡುವ ಒಂದು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಈಗ ಅತ್ಯಂತ ತುರ್ತಾಗಬೇಕಾಗಿದೆ. ಇದು ನನ್ನ ಅನಿಸಿಕೆ. ನಮ್ಮ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಕನಿಷ್ಠ ಆ ಪಕ್ಷದ ತತ್ವ ಇದಕ್ಕೆ ಬದ್ಧನಾಗಿರುವಂಥ ಕಾರ್ಯಕರ್ತರು ಯಾರಿದ್ದಾರೋ ಅವರಿಗೆ ಆದ್ಯತೆ, ಮಾನ್ಯತೆ ಅಂತ ಮಾಡಬೇಕು. ಇವರೇನು ಮಾಡಿದರು, BJP ಒಳಗಡೆ ಅಧಿಕಾರಕ್ಕೊಂದು ಬಹುಮತ ಬಹಳ ಮುಖ್ಯ, ಅಧಿಕಾರ ಮುಖ್ಯ, ಔಷಧದಲ್ಲಿ ಏನೋ ಆಗ್ಬಿಡ್ಬೇಕು ನಮಗೆ. ಈ ಒಂದು ಭರಾಟೆ ಒಳಗಡೆ ಇದ್ದಬದ್ದವ್ರನ್ನೆಲ್ಲ ತೊಗೊಳಕ್ಕೆ ಹೋಗಿ ಅದು ಬೊಜ್ಜು ಇವತ್ತು ರೋಗದ ಮೂಲ ಕೂತ್ಕೊಂಡಿದೆ. ಆ ಕಾರಣಕ್ಕೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಗಟ್ಟಿಯಾಗಬೇಕು. ನಾಳೆ ಚುನಾವಣೆಗೆ ಅಭ್ಯರ್ಥಿಗಳನ್ನು ನಾವು ಕೂಡುವ ಸಂದರ್ಭದೊಳಗಡೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಕನಿಷ್ಠ ನಿಷ್ಠೆ ಮತ್ತು ಸೈದ್ಧಾಂತಿಕ ಬದ್ಧತೆ ಇರುವಂಥ ಕಾರ್ಯಕರ್ತ, ಅವನ ಆರ್ಥಿಕ ದೃಢತೆ ಅಲ್ಲ, ಆದರೆ ಅವನ ಜನಸ್ಪಂದನೆ, ಅವನ ವ್ಯಕ್ತಿತ್ವ, ವರ್ಚಸ್ಸು, ಇವುಗಳನ್ನೂ ಕೂಡ, ವ್ಯಕ್ತಿತ್ವವೂ ಕೂಡ ಒಂದು ಮಾನದಂಡ ಅಂತ ಇಟ್ಕೊಂಡು ಟಿಕೆಟ್ ಹಂಚಬೇಕು. ಮೂರನೇದು, ಅಂತಹ ಸಂದರ್ಭದೊಳಗಡೆ ಈ ರೀತಿ ರಾಜಕೀಯ ಪಕ್ಷಗಳು ಆಯ್ಕೆ ಮಾಡಿ ಅಂಥ ಅಭ್ಯರ್ಥಿಗಳನ್ನ ಎಲ್ಲ ರಾಜಕೀಯ ಪಕ್ಷಗಳು ಕಣಕ್ಕೆ ಇಳಿಸಿದಾಗ ಆಗಲೂ ಕೂಡ ವ್ಯವಸ್ಥೆ ಹದಗೆಟ್ಟರೆ ಆಗ ಜನಗಳ ಮೇಲೆ ದೋಷ ಬರುತ್ತೆ. ನಾವು ಒಳ್ಳೆಯ ವ್ಯಕ್ತಿಗಳನ್ನ ಚುನಾವಣಾ ಕಣಕ್ಕೆ ಇಳಿಸದೆ ಜನಗಳ ಮೇಲೆ ತಪ್ಪು ಹೊರಿಸೋ ಬದಲಿಗೆ ನಾವು ಒಳ್ಳೆಯವ್ರನ್ನ ಇಳಿಸಿ ಜನಗಳಿಗೆ ಆಯ್ಕೆಗೆ ಬಿಟ್ಟಾಗ ಖಂಡಿತವಾಗ್ಲೂ ಚುನಾವಣಾ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಸ್ವಲ್ಪ ಜನರಿಗೆ ಒಳ್ಳೆ ಆಲ್ಟರ್ನೇಟಿವ್ ನಾವು ಕೊಟ್ಟಂಗಾಗುತ್ತೆ. ಇದು ನಂದು. ಆದ್ದರಿಂದ ಎಲ್ಲ ರಾಜಕೀಯ ಪಕ್ಷಗಳು ಈಗಿನ ಒಂದು ವರ್ಷಕ್ಕೆ ಚುನಾವಣೆ ಬರುತ್ತೆ, ಕರ್ನಾಟಕನೇ ಒಂದು ಲ್ಯಾಬೊರೇಟರಿ ಆಗಲಿ. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈಗ ಈ ಎಲ್ಲ ಹಣೆ ಬರ ಕಾಂಗ್ರೆಸ್ BJP ಒಳಗಡೆನಲ್ಲಿ ಅವ್ರು ಹೇಳ್ತಾರೆ, ವಲಸಿಗರು, ಅವ್ರಿಗೆ ತತ್ವ ಗೊತ್ತಿಲ್ಲ, ಕೇಡರ್ ಬೇಸ್ಟ್ ಅಲ್ಲ, ಎಲ್ಲಿಂದಲೋ ಬಂದರು, ಪೊಳಕ್ಕಂತ ಬಂದರು, ಎಡಕ್ಕೆ ಬಲಕ್ಕೆ ನಿಂತ್ಕೊಂಡ್ರು, ಅವರಿಂದ ಕೆಟ್ಟೋಯ್ತು, ಸಹವಾಸ ದೋಷ, ಇವೆಲ್ಲ ಮಾತಾಡ್ತಾರೆ.
ಇವೆಲ್ಲದಕ್ಕೂ ಕೂಡ ಎಲ್ಲ ಪಕ್ಷಗಳು ರಾಜಕೀಯ ಪಕ್ಷಗಳು ಆತ್ಮಾವಲೋಕನ ಮಾಡಿಕೊಂಡು ನಾಳೆ ಬಿ ಜೆ ಪಿಗೆ ಅರ್ಹತೆ ನಮಗಾಗಬಾರ್ದು ಅಂತಿದ್ದರೆ ನಾಳೆ ಚುನಾವಣೆ ಬರ್ತಾ ಇದೆ ಕರ್ನಾಟಕದಲ್ಲಿ ಒಂದು ಪ್ರಯೋಗಶಾಲೆ ಆಗಲಿ. ಎಲ್ಲ ರಾಜಕೀಯ ಪಕ್ಷಗಳು ಆಂತರಿಕವಾದ ಪ್ರಜಾಪ್ರಭುತ್ವ ಮತ್ತು ಅಭ್ಯರ್ಥಿಗಳ ಆಯ್ಕೆಯ ಒಳಗಡೆ ಇಂಥ ಮಾನದಂಡಗಳು ಅಭ್ಯರ್ಥಿ ಆಯ್ಕೆಯಲ್ಲಿ ಅದೇ ದತ್ತ ಅವರ ಗೆಲ್ಲುವ ಕುದುರೆಗೆ ಹಣ ಇರೋರಿಗೆ ಹಿನ್ನೆಲೆ ಇಲ್ಲದೆ ಇದ್ದವರಿಗೆ ಈಗ ನೋಡಿ ಇಷ್ಟೆಲ್ಲ ಅವಾಂತರ ಆಗಿ ಅಸಹ್ಯ ಆಗಿ ಜನಗಳು ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಇವತ್ತು ಸ್ವಲ್ಪ ಅಪೇಕ್ಷೆ ಪಡ್ತಾ ಇದ್ದಾರೆ. ಆಲ್ಟರ್ನೇಟ್ ಬೇಕಪ್ಪ, ಒಳ್ಳೆಯವ್ರನ್ನ ಗೆಲ್ಸೋಣಪ್ಪ ಅಂತ ಈಗಲೇ ಇವತ್ತು ಬೆಳಗ್ಗೆ ನಿಮ್ಮ ಇವರು ಜನಗಳ ಮತದಾರರ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದಾಗ ಬಹಳ ಜನ ಹೇಳ್ತಾ ಇದ್ರು ಕನಿಷ್ಠ ಭ್ರಷ್ಟತೆ ಅವರು ಎಲ್ಲರೂ ಭ್ರಷ್ಟ ಉಳ್ಕೊಂಡ್ಬಿಟ್ಟಿದ್ದಾರೆ ರಾಜಕಾರಣಿಗಳನ್ನ, ಕನಿಷ್ಠ ಭ್ರಷ್ಟರನ್ನು ಆರ್ಸೋಣಪ್ಪ ಅಂತ ಯಾರೋ ಹೇಳ್ತಾ ಇದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಆಲ್ಟರ್ನೇಟ್ ಮಾತು ಇಲ್ಲ. ನಾನು ಹೇಳೋದೇನೆಂದರೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಈ ಬಿ ಜೆ ಪಿ 4 ವರ್ಷದ ಸರ್ಕಾರ ಒಂದು ಪಾಠ ಆಗಬೇಕು. ಅಂದರೆ ಅಲ್ಲ, ಅನೇಕ ಇತಿಹಾಸಗಳು ಸೃಷ್ಟಿಯಾಗಿದೆ ಇಲ್ಲಿ, ಸೃಷ್ಟಿಯಾಗಿದೆ. ಈಗ ಒಂದು ರೂಲಿಂಗ್ ಪಾರ್ಟಿ ಇದ್ದಾಗ ವಿರೋಧ ಪಕ್ಷದವರು ಇದೇ ಕರ್ತವ್ಯವನ್ನು ನಿಭಾಯಿಸ್ತಾ ಬರ್ತಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಿಜೆಪಿ ಮಾಡ್ತಾ ಬಂದಿತ್ತು, ಈಗ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ಸು ಮತ್ತು JDS ಮಾಡ್ತಾ ಬಂದಿವೆ. ಅಂದರೆ ಈ ಪಕ್ಷ ಆಡಳಿತ ಮತ್ತು ಪ್ರತಿಪಕ್ಷದಲ್ಲಿ ಸ್ಥಾನ ಪಲ್ಲಟ ಆದಾಗ ಈ ಆರೋಪ ಮತ್ತು ಪ್ರತ್ಯಾರೋಪಗಳ ಸ್ಥಾನ ಕೂಡ ಹಂಗೆ ಬದಲಾಗ್ತಾ ಇರುತ್ತೆ. ನಾ ಹೇಳೋದೇನೆಂದರೆ ಇದನ್ನು ಆರೋಪಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಎಲ್ಲರೂ ಕೂಡ ಒಂದ್ಸತಿ ಆತ್ಮಾವಲೋಕನ ಮಾಡಬೇಕು. ಈ ವ್ಯವಸ್ಥೆ ಸುಧಾರಣೆಗೆ ಎಲ್ಲರೂ ಕೂಡ ತ್ಯಾಗರಾಜ್ ದತ್ತ, ಸುದರ್ಶನ್, ಧನ್ಯವಾದ. ನಮ್ಮ ಇಷ್ಟು ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಇವತ್ತಿನ ಜುಗಲ್ಬಂದಿ. ನಮ್ಮ ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದ ಮುಖಂಡರು ಅಷ್ಟೇ ಇದ್ದರು, ಆಡಳಿತ ಪಕ್ಷದ BJPಯಿಂದ ಯಾರೂ ಕೂಡ ಚರ್ಚೆಗೆ ಭಾಗವಹಿಸ್ತಿಲ್ಲ. ಆದರೆ ವಿರೋಧ ಪಕ್ಷದವರು ಕೂಡ ಕೇವಲ ಟೀಕೆಗಷ್ಟೇ ಅಲ್ಲದೆ ಆಡಳಿತ ಸುಧಾರಣೆ ಹೇಗಿರಬೇಕು, ರಾಜಕಾರಣದ ಘನತೆ ಏನಾಗಿದೆ, ಕರ್ನಾಟಕ ರಾಜ್ಯದ ಘನತೆ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿದರು. ನಾಳೆ ಮತ್ತೆ ಭೇಟಿಯಾಗೋಣ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24.